ಶ್ರೀ ಸಾಯಿರಾಮ್. ನಮ್ಮ ಆರಾಧ್ಯ ಮೂರ್ತಿ ಭಗವಾನ್ ಬಾಬಾರವರ ಪವಿತ್ರದ ಪಾದಗಳಿಗೆ ಪ್ರಪ್ರಥಮವಾಗಿ ಕೋಟಿ ಕೋಟಿ ಪ್ರಣಾಮ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ನಮ್ಮ ಶಾಲೆಯ ಹಿತೈಷಿಯಾಗಿರುವ ಪೂಜ್ಯರಾದ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀ ಸ್ವಾಮೀಜಿಯವರು ಕಡಿಮೆ ಮಠ ಇವರ ಪವಿತ್ರವಾದ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮ. ವೇದಿಕೆಯಲ್ಲಿ ಆಸೀನರಾಗಿರುವ ಡಾಕ್ಟರ್ ಡಿ ಶ್ಯಾಮ್ ಭಟ್ ಅವರು, ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಐ ಭಟ್ ಅವರು, ನಮ್ಮ ಊರಿನ ಪ್ರಸಿದ್ಧ ವೈದ್ಯರಾಗಿದ್ದು ಪ್ರಕೃತ ಕಾಸರಗೋಡಿನಲ್ಲಿ ನಡೆಸುತ್ತಿರುವಂತಹ ಶ್ರೀ ಡಾಕ್ಟರ್ ಬಿ ಎಸ್ ಅವರು, ಸಂಸ್ಥೆಯ ಎಲ್ಲ ಟ್ರಸ್ಟ್ ಸದಸ್ಯರೇ, ಈ ದಿವಸ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದು ನಮ್ಮೊಟ್ಟಿಗೆ ಪ್ರಶಾಂತಿ ವಿದ್ಯಾ ಕೇಂದ್ರದ ಮಾರ್ಗದರ್ಶಕರು ಇವರು ಪುಷ್ಪ ನೀಡಿ ಸ್ವಾಗತಿಸ್ತಾರೆ. ಶ್ರೀ ಬಿ ಎಸ್ ರಾವ್, ಡಾಕ್ಟರ್ ಬಿ ಎಸ್ ರಾವ್ ಇವರಿಗೆ ಶ್ರೀ ಸೇಸಪ್ಪ ಮಾಸ್ಟರು ಪುಷ್ಪ ನೀಡಿ ಸ್ವಾಗತಿಸ್ತಾರೆ. ಈ ವರ್ಷ ಪ್ರಶಾಂತಿ ವಿದ್ಯಾ ಕೇಂದ್ರದ ರಜತ ಮಹೋತ್ಸವ ವರ್ಷವಿಡೀ ರಜತ ಮಹೋತ್ಸವವನ್ನು ಆಚರಿಸುವ ಸಂಕಲ್ಪ ಪ್ರಶಾಂತಿ ವಿದ್ಯಾ ಕೇಂದ್ರ ಮತ್ತು ಪ್ರಶಾಂತಿ ಸೇವಾ ಟ್ರಸ್ಟ್ಗೆ ಇದೆ. ಆ ನೆಲೆಯಲ್ಲಿ ಇವತ್ತು ರಜತ ಮಹೋತ್ಸವದ ಲಾಂಛನವನ್ನು ಶ್ರೀ ಗುರುಗಳು ಅನಾವರಣಗೊಳಿಸಿ ಈ ಸಂಸ್ಥೆಯ ರಜತ ಮಹೋತ್ಸವವನ್ನು ಯಥಾಯೋಗ್ಯವಾಗಿ ಮುನ್ನಡೆಸುವ ಎಲ್ಲ ರೀತಿಯ ದೈವಾನುಗ್ರಹಗಳನ್ನು ನಮಗೆ ಅನುಗ್ರಹಿಸಬೇಕು ಅಂತ ಅವರ ಪಾದಾರವಿಂದಗಳಲ್ಲಿ ಪ್ರಾರ್ಥಿಸಿದೆ. ಸೇವಾ ಟ್ರಸ್ಟ್ ಹಾಗೂ ಪ್ರಶಾಂತಿ ವಿದ್ಯಾ ಕೇಂದ್ರ ಸಹಕಾರಿ ನಗರ, ಬಾಯಾರು, ಮಂಜೇಶ್ವರ ತಾಲೂಕು, ಕಾಸರಗೋಡು, ಕೇರಳ. ಶ್ರೀ ಡಾಕ್ಟರ್ ಟಿ ಶ್ಯಾಮ್ ಭಟ್ IAS ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ. ಇವರಿಗೆ ಹುಟ್ಟೂರಿನ ಅಭಿನಂದನಾ ಪತ್ರ. ತಾರೀಕು 3/6/2024 ಸೋಮವಾರ. ಕರ್ನಾಟಕ ಸರ್ಕಾರದ ವಿವಿಧ ಉನ್ನತೋನ್ನತ ಹುದ್ದೆಗಳನ್ನು ಅಲಂಕರಿಸಿರುವ ಶ್ರೀ ಡಾಕ್ಟರ್ ಟಿ ಶ್ಯಾಮ್ ಭಟ್ಟರು ಮೂಲತಃ ಬಾಯಾರು ಗ್ರಾಮದ ತಲಂಗಡದವರು. ತಲಂಗಡ ನಾರಾಯಣ ಭಟ್ ಹಾಗೂ ಪಾರ್ವತಿಯಮ್ಮ ದಂಪತಿಗಳ ಹಿರಿಯ ಪುತ್ರರಾದ ಇವರು ಪೂರ್ವ ಸಹೋದರ ಮತ್ತು ಸಹೋದರಿಯನ್ನು ಹೊಂದಿರುತ್ತಾರೆ. ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬಾಯಾರು, ಗಾಳಿಯಡ್ಕ ಮತ್ತು ಕೈರಂಗಳ ಪ್ರಾಥಮಿಕ ಶಾಲೆಗಳಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣವನ್ನು ಮುಡಿಪು ಹೈಸ್ಕೂಲಿನಿಂದ ಪಡೆದರು. ಪದವಿ ಪೂರ್ವ ಶಿಕ್ಷಣವನ್ನು ಮಂಗಳೂರು ಸೈಂಟ್ ಎರೋಸಿಸ್ ಕಾಲೇಜಿನಲ್ಲಿ ಮುಗಿಸಿದ ಬಳಿಕ ಇಂಜಿನಿಯರಿಂಗ್ ಶಿಕ್ಷಣವನ್ನು ಮೈಸೂರು ಮತ್ತು ಹಾಸನದಲ್ಲಿ ಪಡೆದರು. ಮುಂದೆ ಮಂಗಳೂರು STM ಲಾ ಕಾಲೇಜಿನಿಂದ ಕಾನೂನು ಪದವಿಯನ್ನು ಪಡೆದಿರುತ್ತಾರೆ. ಪ್ರಥಮವಾಗಿ ಮಂಗಳೂರು ಮತ್ತು ಮಡಿಕೇರಿಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಇವರು ಬಡ್ತಿ ಹೊಂದಿ ಸಾರಿಗೆ ಇಲಾಖೆಯ ಡೆಪ್ಯೂಟಿ ಕಮಿಷನರ್ ಆಗಿ ಆಯ್ಕೆಯಾಗಿ ಮುಂದೆ ಸಾರಿಗೆ ಇಲಾಖೆಯ ಜಂಟಿ ಆಯುಕ್ತರಾಗಿ ನೇಮಕಗೊಂಡಿರುತ್ತಾರೆ. ತಮ್ಮ ಸೇವಾ ವರಿಷ್ಠತೆಯಿಂದ 2002ರಲ್ಲಿ IAS ಪದವಿಯನ್ನು ಪಡೆದ ಶ್ರೀ ಶ್ಯಾಮ್ ಭಟ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್
ಕಾರ್ಯನಿರ್ವಹಣಾಧಿಕಾರಿಯಾಗಿ ನಂತರ ಬೀದರ್ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಿರುತ್ತಾರೆ. ಮುಂದೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ನಿರ್ದೇಶಕರಾಗಿ ನಂತರ ಉಡುಪಿ ಜಿಲ್ಲಾಧಿಕಾರಿಯಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ ಇವರು ತದನಂತರ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ ಇವರು ಮುಂದೆ ತಮ್ಮ ಸೇವಾ ದಕ್ಷತೆಯಿಂದ ಸಾರಿಗೆ ಇಲಾಖೆಯ ಮುಖ್ಯ ಆಯುಕ್ತರಾಗಿ ನೇಮಕಗೊಂಡಿರುತ್ತಾರೆ. ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ನಂತರ ಶ್ರೀಯುತರು ತಮ್ಮ ಸೇವಾ ಹಿರಿತನದಿಂದ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ 2018ರಲ್ಲಿ ನಿವೃತ್ತರಾಗಿರುತ್ತಾರೆ. ಪ್ರಸ್ತುತ ಶ್ರೀಯುತರು ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಅಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರದಿಂದ ನೇಮಿಸಲ್ಪಟ್ಟಿರುತ್ತಾರೆ. ವಿವಿಧ ಜವಾಬ್ದಾರಿಯುತ ಉನ್ನತ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಶ್ರೀ ಶ್ಯಾಮ್ ಭಟ್ಟರು ಸಲ್ಲಿಸಿದ ಅನುಪಮ ಸೇವೆ ಮತ್ತು ಸಾಧನೆಗಳನ್ನು ಗುರುತಿಸಿ ಕರ್ನಾಟಕ ಅಲಯನ್ಸ್ ಯೂನಿವರ್ಸಿಟಿಯು ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಶ್ರೀ ಶ್ಯಾಮ್ ಭಟ್ಟರು ದಕ್ಷಿಣ ಕನ್ನಡದ ಸುಪ್ರಸಿದ್ಧ ಕೀಲಾರು ಮನೆತನದ ಡಾಕ್ಟರ್ ಗೋಪಾಲಕೃಷ್ಣಯ್ಯ ಮತ್ತು ವಿಜಯಲಕ್ಷ್ಮಿ ದಂಪತಿಗಳ ಪುತ್ರಿ ಸುಮನ ಅವರನ್ನು 1988ರಲ್ಲಿ ವಿವಾಹವಾದರು. ಇವರ ಏಕೈಕ ಪುತ್ರಿಯಾದ ಕುಮಾರಿ ಪ್ರಿಯಾಂಕಾ ಕಾನೂನು ಪದವೀಧರೆಯಾಗಿದ್ದು ಪ್ರಸ್ತುತ ಭಾರತೀಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿರುತ್ತಾರೆ. ಪರಮ ಆಸ್ತಿಕರಾಗಿರುವ ಶ್ರೀ ಶ್ಯಾಮ ಭಟ್ಟರು ಸಹಸ್ರ ಚಂಡಿಕಾ ಹವನ, ಅತಿರುದ್ರ ಮಹಾಯಾಗ, ಶ್ರೀಮದ್ ಭಾಗವತ ಸಪ್ತಾಹ ಮುಂತಾದ ಅನೇಕ ವೈದಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಿರುತ್ತಾರೆ. ಕೊಡುಗೈ ದಾನಿಯಾಗಿ ವಿವಿಧ ದೇವಾಲಯಗಳು, ಭಜನಾ ಮಂದಿರಗಳು, ಶಾಲೆಗಳು ಹಾಗೂ 100 ಸಂಘ ಸಂಸ್ಥೆಗಳಿಗೆ ಆರ್ಥಿಕ ರೂಪದ ಸಹಾಯವನ್ನು ನೀಡುತ್ತಿರುವ ಶ್ರೀಯುತರು ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ನೆರವು ಅಲ್ಲದೆ ಅಶಕ್ತರ ವೈದ್ಯಕೀಯ ಚಿಕಿತ್ಸೆಗೂ ನೆರವು ನೀಡಿರುತ್ತಾರೆ. ಯಕ್ಷಗಾನದ ಬಗ್ಗೆ ಅತೀವ ಆಸಕ್ತಿಯನ್ನು ಹೊಂದಿರುವ ಶ್ರೀ ಶ್ಯಾಮ ಭಟ್ಟರು ಬಾಲ್ಯದಿಂದಲೇ ಯಕ್ಷಗಾನ ನೋಡುತ್ತಾ ಅದರ ಆಳ ಅಗಲವನ್ನು ಅರಿತವರು. ಯಕ್ಷಗಾನದ ಸಂಘಟಕರಾಗಿ ಅನೇಕ ಜೋಡಾಟ, ಕೂಡಾಟ, 3 ಮೇಳಗಳ ಜೊತೆಯಾಟ ಮುಂತಾದ ಅಪೂರ್ವ ಪ್ರದರ್ಶನಗಳನ್ನು ಏರ್ಪಡಿಸಿ ನಾಡಿನಾದ್ಯಂತ ಖ್ಯಾತಿಯನ್ನು ಗಳಿಸಿದವರು. ಸಂಪಾದಕೋತ್ಸವ ಎಂಬ ಅಮೋಘ ಕಾರ್ಯಕ್ರಮದ ಪ್ರೇರಕ ಶಕ್ತಿಯಾಗಿ ನಿರ್ದೇಶಕರಾಗಿ ಕಳೆದ 33 ವರ್ಷಗಳಿಂದ ಅದ್ವಿತೀಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅನೇಕ ವೈದಿಕರಿಗೆ ಮತ್ತು 100 ಯಕ್ಷಗಾನ ಕಲಾವಿದರುಗಳಿಗೆ ಗೌರವ ಸನ್ಮಾನಗಳನ್ನು ಏರ್ಪಡಿಸುತ್ತಾ ಅನ್ಯಾನ್ಯ ಸಂದರ್ಭಗಳಲ್ಲಿ ಕಲಾವಿದರ ಕಷ್ಟಗಳಿಗೆ ಸ್ಪಂದಿಸಿ ಅನೇಕ ಕಲಾವಿದರ ಜೀವನ ಮಟ್ಟದ ಸುಧಾರಣೆಗೆ ಕಾರಣಕರ್ತರಾಗಿರುತ್ತಾರೆ. ಸ್ವತಃ ಯಕ್ಷಗಾನ ಮೇಳವನ್ನು ಸಂಘಟಿಸಿ ಕಳೆದ 20 ವರ್ಷಗಳಿಂದ ಮೇಳವನ್ನು ಯಶಸ್ವಿಯಾಗಿ ಮುನ್ನಡೆಸಿ ಕಲಾಭಿಮಾನಿಗಳ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಎಡನೀರು ಮಠದ ಪರಮ ಭಕ್ತರಾಗಿರುವ ಶ್ರೀಯುತರು ಶ್ರೀ ಕೇಶವಾನಂದ ಭಾರತಿ ಮಹಾಸ್ವಾಮಿಗಳವರ ಅತ್ಯಂತ ಆಪ್ತ ಶಿಷ್ಯರು. ಪ್ರಕೃತ ಪೀಠಾಧಿಪತಿಗಳಾಗಿರುವ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳವರ ಆತ್ಮೀಯ ಶಿಷ್ಯರು. ಶ್ರೀ ಶ್ಯಾಮ ಭಟ್ಟರು ಶೃಂಗೇರಿ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಮತ್ತು ಶ್ರೀ ವಿಧುಶೇಖರ ಮಹಾಸ್ವಾಮಿಗಳ ಪರಮ ಅನುಗ್ರಹಕ್ಕೆ ಪಾತ್ರರಾದವರು. ತಮ್ಮ ಸುದೀರ್ಘ ನಿಷ್ಕಳಂಕ ಸರ್ಕಾರಿ ಮತ್ತು ಸಮಾಜ ಸೇವೆಯ ಮೂಲಕ ಹುಟ್ಟೂರಿನ ಕೀರ್ತಿಯನ್ನು ವರ್ಧಿಸಿದ ಶ್ರೀ ಶ್ಯಾಮ ಭಟ್ಟರು ಮತ್ತು ಅವರ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯಾದಿ ಸಕಲ ದೈವಿ ಸಂಪತ್ತುಗಳನ್ನು ಅನುಗ್ರಹಿಸಿ ಇನ್ನೂ ಹೆಚ್ಚಿನ ದೇವ ಗುರು ಸಮಾಜ ಕಲಾ ಸೇವೆಗಳನ್ನು ಮಾಡುವಂತೆ ಭಗವಾನ್ ಶ್ರೀ ಸತ್ಯಸಾಯಿಯು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸದಸ್ಯರು ಪ್ರಶಾಂತಿ ಸೇವಾ ಟ್ರಸ್ಟ್ ಬಾಯಾರು.
ಪ್ರಾಂಶುಪಾಲರು ಮತ್ತು ಅಧ್ಯಾಪಕರು ಪ್ರಶಾಂತಿ ವಿದ್ಯಾಕೇಂದ್ರ ಬಾಯಾರು, ಸಂಚಾಲಕರು ಮತ್ತು ಸದಸ್ಯರು ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಬಾಯಾರು. ಓಂ ಶ್ರೀ ಸಾಯಿರಾಮ್. ಭಾರತೀ ಮಹಾಸ್ವಾಮಿಗಳವರಿಂದ ಉತ್ತರೀಯದ ಅನುಗ್ರಹ, ಶ್ರೀ ಗುರುಗಳ ಮಂತ್ರಾಕ್ಷತೆ ಇವುಗಳನ್ನು ಸ್ವೀಕರಿಸಿಕೊಂಡು ಸನ್ಮಾನ ಪೀಠದಲ್ಲಿ ಉಪಸ್ಥಿತರಾಗಿ ನಮ್ಮ ಎಲ್ಲರ ಸಮಗ್ರ ಈ ಊರಿನ ಪ್ರೀತಿಯ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಈ ಅಭಿನಂದನೆಯಲ್ಲಿ ಹಾರಾರ್ಪಣೆ ಇದೆ, ಪೇಟಧಾರಣೆ, ಶಾಲು ಹೊದಿಸುವುದು, ಫಲ ಸಮರ್ಪಣೆ, ಸ್ಮರಣಿಕೆ ನೀಡುವುದು, ಅಭಿನಂದನಾ ಪತ್ರವನ್ನು ನೀಡುವುದು, ಇಷ್ಟು ಅಂಶಗಳು ಒಳಗೊಂಡಿರುತ್ತವೆ. ಅಭಿನಂದನೀಯ ಶ್ರೀ ಟಿ ಶಾಂಭಟ್ಟರು ಅಭಿನಂದನಾ ಪೀಠದಲ್ಲಿ ಆಸೀನರಾಗಿರುವ ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ಊರಿನ ಹಾಗೂ ನಮ್ಮ ಸಮೀಪದ ಊರುಗಳ ಸಂಘ ಸಂಸ್ಥೆಗಳ ಹಿನ್ನೆಲೆಯಲ್ಲಿ ಅವರನ್ನೊಂದು ಗೌರವಿಸುವ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದೇವೆ. ಹೆಸರು ಹೇಳಿದ ತಕ್ಷಣ ಆಯಾ ಸಂಸ್ಥೆಯವರು ಬಂದು ಶ್ರೀ ಟಿ ಶಾಂಭಟ್ರನ್ನು ಗೌರವಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪದ್ಯಾಣ, ಶ್ರೀ ಸೇರಾಜೆ ಗಣಪತಿ ಭಟ್ ಮತ್ತು ಅವರೊಂದಿಗೆ ಪದ್ಯಾಣದವರು ಶ್ರೀ ಗಣೇಶ ಕಲಾವೃಂದ ಪೈವಳಿಕೆ, ಶ್ರೀ ಗೋಪಾಲಕೃಷ್ಣ ಭಟ್ ಮತ್ತು ದೇವಕಾನ ವೃಂದದವರು. ಶ್ರೀ ಮಹಾಮಾಯಿ ಭಜನಾ ಮಂದಿರ ಬಾಯಾರು, ಶ್ರೀ ಉದಯ ಕುಮಾರ್. ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಸಜಂಕಿಲ, ಶ್ರೀ ಸದಾನಂದ. ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಬಾಯಾರು, ಶ್ರೀ ದಿನೇಶ್ ಆಚಾರ್ಯ.
ಶ್ರೀ ಮಹಮ್ಮಾಯಿ ಭಜನಾ ಮಂದಿರ ಬಾಯಾರು, ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ ಸಜಂಕಿಲ, ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಬಾಯಾರು, ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಸಜಂಕಿಲ, ವಿಶ್ವಕರ್ಮ ಸಮಾಜ ಸೇವಾ ಸಂಘ ಬಾಯಾರು, ಅಲ್ಲಿ ಶ್ರೀ ಮೂಕಾಂಬಿಕಾ ಭಜನಾ ಮಂದಿರ ಕಲಾಕೂಟ, ಡಾಕ್ಟರ್ ಟಿ ಶ್ಯಾಮ್ ಭಟ್ ಅಭಿಮಾನಿ ಬಳಗ ಬಿರಿಪದವು, ಡಾಕ್ಟರ್ ಟಿ ಶ್ಯಾಮ್ ಭಟ್ ಅಭಿಮಾನಿ ಬಳಗ ಬಿರಿಪದವು, ಹೆದ್ದಾರಿ ಎಯುಪಿ ಸ್ಕೂಲ್ ಬಾಯಾರು, ಅದರ ಮ್ಯಾನೇಜರ್ ರಾಜೇಶ್ ಎನ್. ಹೆದ್ದಾರಿ ಮುಳಿಗದ್ದೆ ಶಾಲೆ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬಾಯಾರು ಮುಳಿಗದ್ದೆ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ರಿಜಿಸ್ಟರ್ಡ್ ಬಾಯಾರು ಮುಳಿಗದ್ದೆ, ಶ್ರೀ ಪದ್ಮನಾಭ ನಾಯಕ್ ಅಧ್ಯಕ್ಷರು ಮತ್ತು ಸಮಿತಿ ಸದಸ್ಯರು. ದುರ್ಗಾ ಯುವಕ ಮಂಡಲ ಸಜಂಕಿಲ, ಬಾಲಕೃಷ್ಣ ತಲೆಂಗಣ. ದುರ್ಗಾ ಯುವಕ ಮಂಡಲ ಸಜಂಕಿಲ, ಶ್ರೀ ದುರ್ಗಾ ಪರಮೇಶ್ವರಿ ಮಠ ಆವಳ, ಶ್ರೀ ಹನುಮಗಿರಿ ಮೇಳದ ವತಿಯಿಂದ ಶ್ರೀ ಹರೀಶ್ ಬೊಳಂತಿಮುಗೆ.
ಪ್ರಸಾದ್ ಸವಣೂರು ಜೊತೆಯಲ್ಲಿ, ರಾಜೇಶ್ ಎನ್, ಮುಟ್ಟಾದೆ ಫ್ಯಾಮಿಲಿ ಅಸೋಸಿಯೇಷನ್ ಪರವಾಗಿ ಹಮೀದ್ ಕುಂಜಾಲಿ ಮುಟ್ಟಾದೆ, ಇನ್ನು ಯಾವುದಾದರೂ ಸಂಘ ಸಂಸ್ಥೆ ಅಥವಾ ವ್ಯಕ್ತಿಗಳು ಗೌರವಾರ್ಪಣೆಯನ್ನು ಮಾಡುವುದಿದ್ದರೆ ತಕ್ಷಣ ತಿಳಿಸಬೇಕಾಗಿ ಕೇಳಿಕೊಳ್ತೇನೆ. ಅತ್ಯಂತ ಆತ್ಮೀಯವಾಗಿ ಸಂತೋಷದಿಂದ ಹುಟ್ಟೂರಿನ ಅಭಿವಂದನೆಯನ್ನು ಸ್ವೀಕರಿಸಿರುವ ಡಾಕ್ಟರ್ ಟಿ ಶ್ಯಾಮ್ ಭಟ್ರು ತಮ್ಮ ಅಂತರಂಗದ ಭಾವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಮನಸ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರು, ಕಾಸರಗೋಡಿನ ಪ್ರಸಿದ್ಧ ನ್ಯಾಯವಾದಿಗಳಾದ ಶ್ರೀ ವಿ ಭಟ್ಟವರಿಗೆ ನಮಿಸುತ್ತಾ, ಹಿರಿಯರಾದ ಡಾಕ್ಟರ್ BS ರಾಯರಿಗೂ ನಮಸ್ಕರಿಸುತ್ತಾ, ಪ್ರಶಾಂತಿ ವಿದ್ಯಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳೇ, ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಎಲ್ಲ ವಿದ್ಯಾರ್ಥಿಗಳೇ, ವೇದಿಕೆ ಉಪಸ್ಥಿತರಿರುವಂಥ ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಆತ್ಮೀಯ ಬಂಧುಗಳೇ, ನಾನು ಬಾಯಾರು ನನ್ನ ಹುಟ್ಟೂರು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ನಾನು ಹುಟ್ಟಿದ್ದು ಮಂಗಳೂರಲ್ಲಿ, ಅಂದರೆ ಆಸ್ಪತ್ರೆಯಲ್ಲಿ. ಹುಟ್ಟಿದ ನಂತರ ಮೊದಲು ಹೋದ್ದು ಕೈರಂಗಳಕ್ಕೆ, ಅಂದರೆ ನನ್ನ ಅಜ್ಜನ ಮನೆಗೆ. ಆಮೇಲೆ ನನ್ನ ತಂದೆಯವರ ಊರು ಬಾಯಾರು, ಕನಗಳ ನಮ್ಮ ಮನೆ. ಆ ನಿಟ್ಟಿನಲ್ಲಿ ನಾನು ಖಂಡಿತವಾಗಿಯೂ ಬಾಯಾರಿನವನೇ. ನನ್ನ ಬಾಲ್ಯದ ವಿದ್ಯಾಭ್ಯಾಸ ನಾನು ಸ್ವಲ್ಪ ದಿನಗಳ ಕಾಲ ಗಾಳಿಯಡಿಕ ಶಾಲೆಯಲ್ಲಿ ಮಾಡಿದ್ದೇನೆ. 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಗಾಳಿಯಡಿಕ ಶಾಲೆಯಲ್ಲಿ ನನ್ನ ಹೆಸರು ದಾಖಲಾಗಿತ್ತು. 1ನೇ ಕ್ಲಾಸಿಗೆ ನಾನು ಕೆಲವು ದಿನ ಗಾಳಿಯಡಿಕ ಶಾಲೆಗೆ ಹೋಗಿದ್ದೆ. ಆದರೆ ನನ್ನ ವಿದ್ಯಾಭ್ಯಾಸ ನಂತರ ಕೈರಂಗಳದಲ್ಲಿ ನನ್ನ ಅಜ್ಜನ ಮನೆಯಿಂದ ನಾನು ಶಾಲೆಗೆ ಹೋಗ್ತಾ ಇದ್ದೆ. ಪ್ರಾಥಮಿಕ ಶಿಕ್ಷಣ ಕೈರಂಗಳದಲ್ಲಿ ಮತ್ತು ನನ್ನ ಹೈಸ್ಕೂಲ್ ಶಿಕ್ಷಣ ಕುರ್ನಾಡು, ಅಂದರೆ ಅಜ್ಜನ ಮನೆಯಲ್ಲೇ ಹೋಗ್ತಾ ಅಲ್ಲಿ ಬಾಲ್ಯವನ್ನು ಕಳೆದವ. ಆದರೆ ಪ್ರತಿ ರಜೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದೆ. ಇಲ್ಲಿಯ ಬಹಳಷ್ಟು ಜನರನ್ನು ನನಗೆ ಆಗಿಂದಲೇ ಪರಿಚಯದವರು. ಈಗ ನನ್ನ ಚಿಕ್ಕ ತಂದೆ ವೃತ್ತಿಯಲ್ಲಿ ವಕೀಲರಾಗಿದ್ದರು, ಕೃಷ್ಣ ಭಟ್ ಅಂತ. ಅವರು ಕೂಡ ರಜೆಯಲ್ಲಿ
ಇಲ್ಲಿಗೆ ಬರ್ತಾ ಇದ್ದರು. ಅವರಿಗೂ ಶನಿವಾರ ಮತ್ತು ಭಾನುವಾರಗಳಲ್ಲಿ ರಜೆ ಇತ್ತು. ಹಾಗೂ ಸಾಮಾನ್ಯವಾಗಿ ಶಾಲೆಗಳಿಗೆ ಮತ್ತು ಕೋರ್ಟ್ಗಳಿಗೆ ಒಟ್ಟೊಟ್ಟಿಗೆ ರಜೆಗಳಿರುವ ಕಾರಣ ಆ ರಜಾ ಸಮಯದಲ್ಲಿ ಅವರು ಇಲ್ಲಿ ಬರ್ತಾ ಇದ್ದರು. ಅವರೊಂದಿಗೆ ಅವರು ಬ್ಯಾಡ್ಮಿಂಟನ್ ಆಡಲಿಕ್ಕೆ ಮುಳಿಗದ್ದೆಗೆ ಬರ್ತಾ ಇದ್ದರು. ಅವರೊಟ್ಟಿಗೆ ನಾನು ಹೋಗ್ತಾ ಇದ್ದೆ. ನಾನು ಆಡಲಿಕ್ಕಲ್ಲ, ನಾನು ಚಿಕ್ಕ ಬಾಲ ಎತ್ತಿ ಕೊಡಲಿಕ್ಕೆ ಮಾತ್ರ. ಅಲ್ಲಿ ಭಾಳಷ್ಟು ಜನ ಹಿರಿಯರು, ಈಗ ದಿವಂಗತರ ಚಿಪ್ಪಾರ್ ಕೃಷ್ಣ ಬಲ್ಲಡ್ರು ಅಲ್ಲಿ ಒಳ್ಳೆ ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದರು. ಕುರುವೇರಿ ಎಸ್ ಮಾಸ್ಟರ್ ಅವರು ಕೂಡ, ಎಸ್ ನಾರಾಯಣ ಭಟ್ರು ಅವರು ಕೂಡ ಅಲ್ಲಿ ಬ್ಯಾಡ್ಮಿಂಟನ್ ಆಡಲಿಕ್ಕೆ ಬರ್ತಾ ಇದ್ದವರು. ಹೀಗೆ ಸುಬ್ರಾಯ ಮಾಸ್ಟರ್, ಹೀಗೆ ಭಾಳಷ್ಟು ಜನ ಹಿರಿಯರದು ನನಗೆ ಅಲ್ಲಿಂದ ಪರಿಚಯ ಇದೆ. ಆಮೇಲೆ ರಜಾ ದಿನಗಳಲ್ಲಿ ಕೂಡ ಒಡನಾಟ ಇಟ್ಟುಕೊಂಡಿದ್ದೆ. ನಂತರದ ದಿನಗಳಲ್ಲಿ ನನಗೆ ಈ ಬಾಯಾರಿನ ಒಡನಾಟ ಸ್ವಲ್ಪ ಕಡಿಮೆ ಆಯಿತು. ನಾನು ಕೈರಂಗಳ ಅಂತ ಅಲ್ಲಿ ಪರಿಗಣಿಸಲ್ಪಟ್ಟೆ. ಅಲ್ಲಿಂದಲೇ ಶಾಲೆಗೆ ಮತ್ತು ಹೈಸ್ಕೂಲಿಗೆ ಹೋದ್ದರಿಂದ ಮತ್ತು ಅಲ್ಲಿನ ನಂತರ PUC ಮಂಗಳೂರಲ್ಲಿ ಆಯಿತು. ಆಮೇಲೆ ಇಂಜಿನಿಯರಿಂಗ್ ಪದವಿಯನ್ನು ನಾನು ಪಡೀಲಿಕ್ಕೆ ಮೈಸೂರು ಮತ್ತು ಹಾಸನಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಹೋದೆ. ಆದರೆ ಈ ಬಾಯಾರು ಮತ್ತು ಕಾಸರಗೋಡು ಜಿಲ್ಲೆಯ ಸಂಪರ್ಕ ಮತ್ತು ಇದು ನನಗೆ ಸದಾಕಾಲ ಇತ್ತು. 1974-75ರಲ್ಲಿ ನನಗೆ ಪ್ರಥಮ ಬಾರಿಗೆ ನಾನು ಎಡನೀರು ಮಠಕ್ಕೆ ಹೋದವ. ಪೂಜ್ಯ, ಈಗ ಬ್ರಹ್ಮೈಕ್ಯರಾದ ಪೂಜ್ಯ ಕೇಶವಾನಂದ ಭಾರತೀ ಸ್ವಾಮಿಗಳವರ ಅನುಗ್ರಹಕ್ಕೆ ನಾನು ಆವಾಗಿಂದ ಪಾತ್ರನಾದವ. ಅದು ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆದರೆ ನನ್ನ ಇಂಜಿನಿಯರಿಂಗ್ ಆದ ಮೇಲೆ ನಾನು 81ರಲ್ಲಿ ಉದ್ಯೋಗಕ್ಕೆ, ಸರ್ಕಾರಿ ಉದ್ಯೋಗಕ್ಕೆ ಕರ್ನಾಟಕ ಸರ್ಕಾರದಲ್ಲಿ RTO ಆಗಿ ಸೇರಿದೆ. ಆ ಸಮಯದಲ್ಲಿ ನನ್ನನ್ನು ಆಶೀರ್ವದಿಸಿ ನನಗೆ ಪೂರ್ಣ ಸಹಾಯವನ್ನು ಮಾಡಿದವರು ಪೂಜ್ಯ ಕೇಶವಾನಂದ ಭಾರತೀ ಸ್ವಾಮಿಗಳವರು. ಆ ಕಾರಣದಿಂದ ಕೂಡ ನಾನು ಕಾಸರಗೋಡಿನ ಋಣವನ್ನು ಖಂಡಿತ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಪೂಜ್ಯ ಸ್ವಾಮೀಜಿಯವರ ಶಿಷ್ಯನಾಗಿ ಎಡನೀರು ಮಠಕ್ಕೆ ಆಗಾಗ ಬರ್ತಾ ಇದ್ದೆ. ಬಹುಶಃ ಬಾಯಾರಿಗೆ ಬಂದದ್ದಕ್ಕಿಂತ ಜಾಸ್ತಿ ನಾನು ಎಡನೀರಿಗೆ ಹೋಗ್ತಾ ಇದ್ದೆ. ನಾನು ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ಹಲವು ಹುದ್ದೆಗಳಲ್ಲಿ ಸಾರಿಗೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದೆ. 2002ರಲ್ಲಿ ನಾನು ಸುದೀರ್ಘ ಹೋರಾಟದ ನಂತರ IAS ಪದವಿಗೆ ಆಯ್ಕೆಯಾದೆ. ನನಗೆ 1992ರಿಂದ ಅನ್ವಯವಾಗುವಾಗ ಸೀನಿಯಾರಿಟಿ ಸಿಕ್ಕಿ IAS ಪದವಿ ಕೂಡ ಸಿಕ್ಕಿದೆ. ಇದಕ್ಕೆ ಪೂಜ್ಯ ಕೇಶವಾನಂದ ಭಾರತೀ ಸ್ವಾಮಿಗಳ ಆಶೀರ್ವಾದ ಮತ್ತು ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಆಶೀರ್ವಾದವೇ ಕಾರಣ. ಇಬ್ಬರು ಸ್ವಾಮಿಗಳು ನನ್ನನ್ನು ಸಂಪೂರ್ಣವಾಗಿ ಅನುಗ್ರಹಿಸಿದ್ದಾರೆ. IASಗೆ ಸೇರಿದ ಮೇಲೆ ನಾನು ಸರ್ಕಾರಿ ಕೆಲಸದಲ್ಲಿ ಜಿಲ್ಲಾಧಿಕಾರಿಯಾಗಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿದ್ದೇನೆ. ಸರ್ಕಾರಿ ಸೇವೆಯಲ್ಲಿ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಕೆಲಸಗಳನ್ನು ಮಾಡಲಿಲ್ಲ ಅಂತ ಹೇಳುವ ಧೈರ್ಯ ನನಗಿದೆ. ಯಾಕೆಂದರೆ ನನ್ನ ಮೇಲೆ ಹಲವಾರು ಆಪಾದನೆಗಳು ಬಂದಿದೆ. ನಾನು ಅದನ್ನೆಲ್ಲ ಫೇಸ್ ಮಾಡಿದ್ದೇನೆ. ಆದರೆ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಕೆಲಸಗಳನ್ನು ಮಾಡಿದ ಕಾರಣ ಯಾವುದೇ ಸಂಕಷ್ಟಕ್ಕೆ ಸಿಲುಕಲಿಲ್ಲ. ಆದರೆ ಸಾಮಾಜಿಕ ಜೀವನದಲ್ಲಿ ಕೆಲವು ತಪ್ಪು ನಿರ್ಧಾರ ಅಂತ ಹೇಳೋದಿಲ್ಲ, ವಿಷಯ ಸರಿ ಇರ್ಬೋದು, ಆದರೆ ನನಗೆ ಅನಗತ್ಯವಾದಂಥ ಕೆಲವು ನಿರ್ಧಾರಗಳನ್ನು ನಾನು ತಗೊಂಡಿದ್ದೇನೆ. ಆದರೆ ನಿರ್ಧಾರ ತಗೊಳ್ಳೋ ಸಮಯದಲ್ಲಿ ಅದು ಅನಗತ್ಯ ಅಂತ ಕಾಣಲಿಲ್ಲ. ನಂತರ ಸುಮ್ಮನೆ ಈ ವಿಚಾರಕ್ಕೆ ನಾನು ಇನ್ವಾಲ್ವ್ ಆಗಬಾರ್ದಿತ್ತು ಅಂತ ಕಂಡಂಥ ಕೆಲವು ಪ್ರಕರಣಗಳು ಇದೆ. ಬೇರೇನಲ್ಲ, ಅದರಿಂದಾಗಿ ಬಹಳಷ್ಟು ವಿರೋಧಿಗಳನ್ನು ನಾನು ಕಟ್ಟಿಕೊಂಡಿದ್ದೇನೆ. ನನ್ನ ನಿಲುವಿನಲ್ಲಿ ಏನೂ ವ್ಯತ್ಯಾಸ ಇಲ್ಲ,
ಆದರೆ ಅನಗತ್ಯವಾಗಿ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ವಿರೋಧಿಗಳ ಸಂಖ್ಯೆ ಜಾಸ್ತಿ ಆದ ಕೂಡಲೇ ನಮ್ಮ ಬಗ್ಗೆ ಅಪಪ್ರಚಾರವು ಜಾಸ್ತಿ ಆಗ್ತದೆ. ಅದನ್ನೆಲ್ಲ ಫೇಸ್ ಮಾಡಿದವ ನಾನು. ಹಾಗಾಗಿ ಕೆಲವು ಸಾರಿ ಯೋಚನೆ ಮಾಡುವಾಗ ಈ ವಿಷಯ ನನಗೆ ಯಾಕೆ ಬೇಕಿತ್ತು ಅಂತ ಕೆಲವು ಸಂದರ್ಭದಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಬಹಳಷ್ಟು ಜನ ನಮಗೆ ಏನು ತಮ್ಮ ಮನಸ್ಸಲ್ಲಿದ್ದರೂ ಮೌನವಾಗಿ ಇರ್ತಾರೆ. ಯಾವುದೇ ವಿಷಯದಲ್ಲಿ ಬಹಿರಂಗವಾಗಿ ಕಾಣಿಸಿಕೊಳ್ಳುವುದಿಲ್ಲ. ನಾನು ಕಾಣಿಸಿಕೊಂಡವ ಅಲ್ಲ, ಆದರೆ ಕೆಲವರು ಆಂಜನೇಯನನ್ನು ಹುರಿದುಂಬಿಸಿದಾಗ ನನ್ನನ್ನು ಹುರಿದುಂಬಿಸಿದರು. ಅದು ತಪ್ಪು ನಿರ್ಧಾರ ಅಂತ ಹೇಳೋದಕ್ಕಿಂತ ನನಗೆ ಬೇಕಿರಲಿಲ್ಲ ಅಂತ ಹೇಳುವಂಥ ಒಂದು ಮನಸ್ಥಿತಿಯಲ್ಲಿ ನಾನು ಇದ್ದೆ. ಸರ್ಕಾರಿ ಸೇವೆಯಲ್ಲಿ ಇರುವಾಗಲೇ ಈ ಯಕ್ಷಗಾನದ ಮೇಲೆ ವಿಶೇಷವಾದ ಆಸಕ್ತಿ. ಅಲ್ಲಿಯೂ ಕೆಲವರು ಹುರಿದುಂಬಿಸಿ 2006-07ರಲ್ಲಿ ಯಕ್ಷಗಾನ ಮೇಳವನ್ನು ಆರಂಭಿಸುವಂಥ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡೆ. ಯಾಕೆಂದರೆ ಯಕ್ಷಗಾನದ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಅಲ್ಲ, ಯಕ್ಷಗಾನ ಮೇಲೆ ಪ್ರೀತಿ ಇದೆ. ಆದರೆ ಆ ಕಲೆಯಲ್ಲಿ ಅತಿ ಹೆಚ್ಚಾಗಿ ಆಸಕ್ತಿಯನ್ನು ತೋರಿಸಿ ಮೇಳವನ್ನು ಆರಂಭಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದರಿಂದ ಅಲ್ಲಿಯೂ ವಿರೋಧಿಗಳನ್ನು ಕಟ್ಟಿಕೊಂಡೆ. ಯಾಕೆಂದರೆ ಅನಗತ್ಯವಾಗಿ ಕೆಲವು ನಿರ್ಧಾರಗಳಿಂದಾಗಿ ನಾನು ವಿರೋಧಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಹೋದೆ. ವಿರೋಧಿಗಳು ಅಂತ ಹೇಳಿದರೆ ನಮ್ಮನ್ನು ಎದುರು ಬಡೀಲಿಕ್ಕೆ ಬರುವಂಥ ವಿರೋಧಿಗಳಲ್ಲ, ಹಿಂದಿನಿಂದ ಸುಮ್ಮನೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥ ವ್ಯಕ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡೆ. ಮತ್ತೆ ಯಾವಾಗಲೂ ಇದು ಹುಲಿ ಸವಾರಿ ಮಾಡಿದಾಗೆ ಒಮ್ಮೆ ಏರಿಯಾಗಿದೆ, ಇನ್ನು ಇಳಿದರೆ ಸ್ವಲ್ಪ ಕಷ್ಟ ಅಂತ ಹೇಳೋದ್ರಿಂದ ಈಗ 18 ವರ್ಷಗಳ ಕಾಲ ಅದು ನಡೀತಾ ಬಂದಿದೆ. ಇನ್ನೊಂದು 2 ವರ್ಷ ಆಗೋದು ನಿಲ್ಲಿಸಲಿಕ್ಕೆ ಒಂದು ಅವಕಾಶ ಇದೆ. ಕೋವಿಡ್ ಟೈಮಲ್ಲಿ ನಿಲ್ಲಿಸುವಂಥ ಒಂದು ಅವಕಾಶ ಇತ್ತು, ಆದರೆ ನಾನು ನಿಲ್ಲಿಸಲಿಲ್ಲ. ನಮ್ಮ ಪೂಜ್ಯ ಗುರುಗಳ ಆ ಸಮಯದಲ್ಲಿ ನಿಲ್ಲಿಸಿಬಿಟ್ಟಿದ್ದಾರೆ. 15 ವರ್ಷ ಸರಿಯಾದ ಸಮಯಕ್ಕೆ ನಿಲ್ಲಿಸಿದ್ರು. ನಾವು ಕೂಡ ನಿಲ್ಲಿಸಬೇಕಿತ್ತು, ಏನೋ ನಿಲ್ಲಿಸುವಂಥ ಅವಕಾಶ ತಪ್ಪಿ ಹೋಯಿತು. ನನಗೆ ಕಲೆಯ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನಾನು ಆ ಕಲೆಯನ್ನು ಅತ್ಯಂತ ಹೆಚ್ಚಾಗಿ ಪ್ರೀತಿಸ್ತೇನೆ. ಆ ಕಲೆಯ ಕಲಾವಿದರನ್ನು ಕೂಡ ಅತ್ಯಂತ ಹೆಚ್ಚಾಗಿ ಪ್ರೀತಿಸ್ತೇನೆ ಮತ್ತು ಬಹಳ ಉತ್ತಮ ಕಲಾವಿದರನ್ನು ಸದಾ ಗೌರವಿಸ್ತೇನೆ. ಆದರೆ ಎಲ್ಲ ಕಲಾವಿದರು ಒಂದೇ ಥರ ಇಲ್ಲದ ಕಾರಣ ಕೆಲವು ಸಲ ಈ ಕಹಿ ಅನುಭವಕ್ಕೆ ಕಾರಣವಾಗ್ತದೆ. ಅದು ಕೂಡ ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು, ಯಕ್ಷಗಾನಕ್ಕೆ ಸಂಬಂಧಿಸಿದ ಹಾಗೆ. ಆಮೇಲೆ 2018ರಲ್ಲಿ ನಾನು KPSCಯ ಚೇರ್ಮನ್ ಆಗಿ ಸರ್ಕಾರಿ ಸೇವೆಯಿಂದ ನಿವೃತ್ತನಾದ ಮೇಲೆ ಬೇರೆ ಉದ್ಯೋಗಕ್ಕೆ ಯಾವುದಕ್ಕೂ ಹೋಗಿರಲಿಲ್ಲ. ಈಗ ಕಳೆದ ವರ್ಷ ನವೆಂಬರಲ್ಲಿ, ಅಂದರೆ 2023 ನವೆಂಬರಲ್ಲಿ ಮತ್ತೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯನಾಗಿ ಸರ್ಕಾರ ಸೇವೆಗೆ ನೇಮಕಗೊಂಡಿದ್ದೇನೆ. ಈಗ ಅದರ ಅಧ್ಯಕ್ಷರು ಲೋಕಪಾಲರಾಗಿ ಹೋದ ಕಾರಣ ಹಂಗಾಮಿ ಅಧ್ಯಕ್ಷ ಸ್ಥಾನವನ್ನು ಕೂಡ ನಾನೇ ಹೊಂದಿದ್ದೇನೆ. ನಾನು ಬಾಯಾರಿಗೆ ನನ್ನ ಕೊಡುಗೆ ಭಾಳ ಕಡಿಮೆ. ಯಾಕೆಂದರೆ ಹುಟ್ಟೂರಿನಲ್ಲಿ ಈ ಒಂದು ಸನ್ಮಾನ ಅಂತ ಹೇಳಿದ್ರೆ ನಾನು ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕೆ ನಾನು ಹುಟ್ಟೂರಿಗೆ ಮಾಡಿದಂಥ ಸೇವೆ ಬಹಳ ಕಡಿಮೆ ಅಂತ ಹೇಳಿದರೆ ಡಾಕ್ಟ್ರು BS ರಾಯರೊಟ್ಟಿಗೆ ಎಲ್ಲ ಕಂಪೇರ್ ಮಾಡಿದರೆ ನಾನು ಈ ಗ್ರಾಮದ ಅಭಿವೃದ್ಧಿಗಾಗಿ ಅಥವಾ ಈ ಗ್ರಾಮದ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡವನಲ್ಲ. ಆದರೂ ಈ ಗ್ರಾಮದ ನನ್ನ ಹಿರಿಯರು ಪ್ರೀತಿಯಿಂದ ಈ ಒಂದು ಅಭಿನಂದನೆಯನ್ನು ನನಗೆ ಹಮ್ಮಿಕೊಂಡಿದ್ದಾರೆ. ನಾನು ಎಳನೀರು ಮಠದಲ್ಲಿ ಪೂಜ್ಯ ಕೇಶವಾನಂದ ಭಾರತೀ ಸ್ವಾಮಿಗಳವರು ನನ್ನನ್ನು ಆಶೀರ್ವದಿಸಿ
ಅಲ್ಲಿ ಒಂದು ನನ್ನನ್ನು ಆಶೀರ್ವದಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ಆ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ. ಇಲ್ಲಿ ಇವತ್ತು ಈ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ. ಇನ್ನು ಮುಂದೆ ಎಲ್ಲಿಯೂ ಸನ್ಮಾನವನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳುವ ನಿರ್ಧಾರಕ್ಕೆ ಕೂಡ ಬಂದಿದ್ದೇನೆ. ಯಾಕಂದರೆ ಬೇರೆ ಸಭೆಗಳಿಗೆ ಹೋದಾಗ ನಮಗೆ ಏನಾದರೂ ಹಾರಾರ್ಪಣೆಗಳು ಮಾಡಿದರೆ ಸ್ವೀಕರಿಸುವುದಿಲ್ಲ ಅಂತಲ್ಲ, ಆದರೆ ನನಗಾಗಿ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಯಾರು ಹಮ್ಮಿಕೊಂಡ್ರೆ ಖಂಡಿತವಾಗಿ ನಾನು ಅದನ್ನು ಸ್ವೀಕರಿಸುವುದಿಲ್ಲ. ಇದು ಹುಟ್ಟೂರಿನ ಅಭಿನಂದನೆ ಅಂತ ಹೇಳುವ ಒಂದು ನೆಲೆಯಲ್ಲಿ ಮತ್ತು ಈ ಅಭಿನಂದನೆಯನ್ನು ಹಮ್ಮಿಕೊಂಡವರು ಇಲ್ಲಿಯ ಹಿರಿಯರು ಬಹಳಷ್ಟು ಜನ ನನಗೆ ಆತ್ಮೀಯರು. ಆದ್ದರಿಂದ ಅವರ ಪ್ರೀತಿಯನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯವಾಗದೆ ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿದ್ದೇನೆ. ಇಲ್ಲಿ ಪರಿಸರದಲ್ಲಿ ಇತ್ತೀಚೆಗೆ ಮತ್ತೆ ನನಗೆ ಬಹಳಷ್ಟು ಯುವಕರ ಒಂದು ಒಡನಾಟವು ಸಿಕ್ಕಿದೆ. ಅಂದರೆ ಈ ಗ್ರಾಮದ ಯುವಕರ ಒಡನಾಟವು ಸಿಕ್ಕಿದೆ. ರಾಜೇಶ್ ಅವರಿರ್ಬೋದು, ಅವರ ಅಣ್ಣ ಗಣೇಶ್ ಭಟ್ ಅವರಿದ್ದಾರೆ, ಈ ಹತ್ತಿರದ ಜೋಡಕಲ್ಲ ಅರವಿಂದ ಅವರು, ಇವರೆಲ್ಲ ನಮ್ಮ ಮೇಳದ ಹಿತೈಷಿಗಳು. ಹಾಗೆ ಇಲ್ಲಿ ತೆಲಂಗಾಣದಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಹಿರಿಯರಾದ ಈಶ್ವರ ಭಟ್ರು, ಅವರನ್ನು ಈಚಪ್ಪಣ್ಣ ಅಂತ ನಾವು ಕರೀತೇವೆ, ಅವರು ಕೂಡ ಯಕ್ಷಗಾನದಲ್ಲಿ ಪಾತ್ರವನ್ನು ವಹಿಸ್ತಾ ಇದ್ದವರು. ಸದಾ ನನ್ನ ಹಿತೈಷಿ. ನಾನು ಯಾವಾಗಲೂ ಸಿಕ್ಕಿದಾಗಲೂ ನನ್ನಲ್ಲಿ ಯಕ್ಷಗಾನದ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ದವರು. ಅವರ ತಮ್ಮ ಕೇಶವ ಭಟ್ರು ಅಂತ ಇದ್ದರು, ಅವರು ಕೂಡ ಯಕ್ಷಗಾನದಲ್ಲಿ ಅತ್ಯಂತ ಆಸಕ್ತಿಯನ್ನು ಹೊಂದಿದವರಾಗಿದ್ದರು. ಈ ಕಾರಣದಿಂದ ನನಗೆ ಯಕ್ಷಗಾನದಲ್ಲಿ ನನ್ನ ಆಸಕ್ತಿ ಹೆಚ್ಚಲಿಕ್ಕೆ ಈ ಬಾಯರ್ನ ಪರಿಸರದ ಒಂದು ಒಡನಾಟ ಕೂಡ ಒಂದು ಕಾರಣ. ಹಾಗೆಯೇ ಕೈರಗಣದಲ್ಲಿ ಕೂಡ ಯಕ್ಷಗಾನಾಸಕ್ತರು ಬಹಳ ಇದ್ದದರಿಂದ ಯಕ್ಷಗಾನದಲ್ಲಿ ಸ್ವಲ್ಪ ಆಸಕ್ತಿ ಮೂಡಿತು. ಎಡನೀರು ಸ್ವಾಮಿಗಳ ಶಿಷ್ಯನಾದ ಮೇಲೆ ಆ ಆಸಕ್ತಿ ಇನ್ನಷ್ಟು ಹೆಚ್ಚಾಯಿತು. ಈಗಲೂ ಆ ಕಲೆಯ ಮೇಲೆ ಆಸಕ್ತಿ ಇದೆ. ಹಾಗೆ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ನಾನು ಧಾರ್ಮಿಕ ದತ್ತಿ ಆಯುಕ್ತನಾಗಿದ್ದೆ. ಆಗಲೂ ಕೆಲವು ವಿವಾದಗಳು ತಲೆದೋರಿತ್ತು. ಅಂಥ ಸಂದರ್ಭದಲ್ಲಿ ನನಗೆ ತೋರಿದಂತೆ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇನೆ. ಸಾಮಾನ್ಯವಾಗಿ ಜೀವನದಲ್ಲಿ ಈ ಸಾರ್ವಜನಿಕ ಜೀವನದಲ್ಲಿ, ನಾನು ನನ್ನ ಉದ್ಯೋಗದಲ್ಲಿ ಹೇಳುವುದಿಲ್ಲ, ಸಾರ್ವಜನಿಕ ಜೀವನದಲ್ಲಿ ಸದಾ ನಾನೊಬ್ಬ ವಿವಾದಾಸ್ಪದ ವ್ಯಕ್ತಿಯಾಗಿಯೇ ಉಳಿದವ. ಬಹುಶಃ ನನಗೆ ಅದರಲ್ಲಿ ಏನು ಬೇಸರ ಇಲ್ಲ. ಯಾಕೆಂದರೆ ನಾನು ಅತ್ಯಂತ ಹೆಚ್ಚು ಪ್ರೀತಿಸುವ ಯಕ್ಷಗಾನ ಕಲೆಯಲ್ಲಿ, ಆ ಕಲೆಯಲ್ಲಿ ಅತ್ಯಂತ ಉನ್ನತಿಯನ್ನು ಪಡೆದ ಶ್ರೀಯುತ ಶೇಣಿ ಗೋಪಾಲಕೃಷ್ಣ ಭಟ್ರು ಕೂಡ ಆ ರಂಗದಲ್ಲಿ ಅತ್ಯಂತ ವಿವಾದಾಸ್ಪದ ವ್ಯಕ್ತಿಯಾಗಿದ್ದವರು. ಅಂದರೆ ನಮ್ಮನ್ನು ಟೀಕಿಸುವವರು ಇದ್ದೇ ಇರ್ತಾರೆ. ನಾವು ಸದಾ ವಿವಾದಗಳಲ್ಲಿ ಕಾಣಿಸಿಕೊಳ್ಬೇಕಾದಂಥ ಪರಿಸ್ಥಿತಿ ಇರುತ್ತದೆ. ಏನು ಮಾಡದಿದ್ದರೆ ಅಂಥ ವಿವಾದಕ್ಕೆ ನಾವು ಎಡೆ ಮಾಡಿಕೊಡುವುದಿಲ್ಲ. ಸ್ವಲ್ಪ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ವಿವಾದಗಳಿಗೆ ಅವಕಾಶ ಆಗ್ತದೆ. ಅದರ ಮಟ್ಟಿಗೆ ಯಾವುದೇ ಬೇಸರ ಇಲ್ಲ. ಇನ್ನು ಮುಂದೆಯೂ ಈ ಊರಿನ ಅಂದರೆ ಬಾಯಾರು ಮತ್ತು ಈ ಪರಿಸರದ ಯಾವುದೇ ಕಾರ್ಯಕ್ರಮಗಳಲ್ಲಿ ನಾನು ಖಂಡಿತವಾಗಿಯೂ ಅತ್ಯಂತ ಆಸಕ್ತಿಯಿಂದ ತೊಡಗಿಸಿಕೊಳ್ಳಲಿಕ್ಕೆ ಸಿದ್ಧನಿದ್ದೇನೆ. ಈ ಪರಿಸರದ ಯಾವುದೇ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ನನ್ನನ್ನು ಯಾವುದೇ ಸಂಘ ಸಂಸ್ಥೆಗಳಾಗಲಿ ವ್ಯಕ್ತಿಗಳಾಗಲಿ ಸಂಪರ್ಕಿಸಬಹುದು. ನನ್ನಿಂದ ಆದಂಥ ಸಹಕಾರವನ್ನು ಖಂಡಿತ ನೀಡುತ್ತೇನೆ. ನಿಮ್ಮ ಈ ಒಂದು ಅಭಿನಂದನೆಗಾಗಿ ನಾನು ತಮಗೆ ಚಿರಋಣಿಯಾಗಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಆಶೀರ್ವದಿಸಲಿಕ್ಕೆ ನಾನು ಸದಾಕಾಲ ನಡೆದುಕೊಂಡು ಬರ್ತಾ ಇರುವಂಥ ಎಡನೀರು ಮಠದ ಪೂಜ್ಯ ಸ್ವಾಮೀಜಿಯವರು ಇಲ್ಲಿಗೆ ಆಗಮಿಸಿದ್ದಾರೆ. ಬ್ರಹ್ಮೈಕ್ಯ ಕೇಶವಾನಂದ ಭಾರತಿ ಸ್ವಾಮಿಗಳಂತೆ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಕೂಡ ನನ್ನನ್ನು ಅತ್ಯಂತ ಆತ್ಮೀಯತೆಯಿಂದ ನೋಡಿಕೊಳ್ತಾ ಬಂದಿದ್ದಾರೆ. ಸದಾಕಾಲ ನನ್ನನ್ನು ಆಶೀರ್ವದಿಸ್ತಾ ಇದ್ದಾರೆ. ನನ್ನ
ಒಳಿತನ್ನು ಸದಾ ಹಾರೈಸುವವರು. ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಪೂಜ್ಯ ಸ್ವಾಮೀಜಿಯವರಿಗೂ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಿರಿಯರಾದ ಶ್ರೀ ಐ ವಿ ಭಟ್ರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರು ನನಗಿಂತ ಭಾಳ ಹಿರಿಯರು. ನನ್ನ ತಂದೆಯ ವಕೀಲರಾಗಿದ್ದವರು. ಈ ಬಾಯಾರು ಪರಿಸರದಲ್ಲಿ ನಾನು ಇನ್ನೊಂದು ಕಲಿತುಕೊಂಡದಂದರೆ ಹವ್ಯಕ ಬ್ರಾಹ್ಮಣರ ವ್ಯಾಜ್ಯ. ಎಷ್ಟೊಂದು ಸಣ್ಣ ವಿಷಯಕ್ಕಾದರೂ ಕೂಡ ವ್ಯಾಜ್ಯವನ್ನು ನಡೆಸದಿದ್ದರೆ ಹವ್ಯಕ ಬ್ರಾಹ್ಮಣರು ಆಗೋದಿಲ್ಲ. ಅಂಥ ವ್ಯಾಜ್ಯಗಳನ್ನು ನನ್ನ ತಂದೆಯವರು, ನನ್ನ ಹಿರಿಯರು ಕೂಡ ಸಣ್ಣ ಸಣ್ಣ ವಿಷಯಗಳಿಗೆ ವ್ಯಾಜ್ಯಗಳಲ್ಲಿ ತೊಡಗಿಸಿಕೊಂಡಿದ್ದವರು. ಅಂಥ ವ್ಯಾಜ್ಯಗಳಿಗೆ ನನ್ನ ತಂದೆಗೆ ವಕೀಲರಾಗಿದ್ದವರು ಶ್ರೀಯುತ ಐ ವಿ ಭಟ್ರು. ನನ್ನ ತಂದೆಗೆ ಸಮಕಾಲೀನರು. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಅಧ್ಯಕ್ಷತೆಯನ್ನು ವಹಿಸಿ ನನ್ನನ್ನು ಹರಿಸಿದ್ದಕ್ಕಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಿರಿಯರಾದ ಡಾಕ್ಟರ್ BS ರಾಯರು ನಿಜವಾಗಿ ಬಾಯಾರಿನ ಪರಿಸರದಲ್ಲಿ, ಬಾಯಾರಿಂದ ಹೊರಗೆ ಹೋದವರಲ್ಲಿ ಅತ್ಯಂತ ಹೆಚ್ಚು ಈ ಗ್ರಾಮದ ಅಭಿವೃದ್ಧಿಗೆ ತೊಡಗಿಸಿಕೊಂಡವರಂದರೆ ಡಾಕ್ಟರ್ BS ರಾಯರು. ನಮಗೆಲ್ಲ ಆದರ್ಶಪ್ರಾಯರು. ಅವರ ಉಪಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತಿಯನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಟ್ರಸ್ಟಿನ ಪದಾಧಿಕಾರಿಗಳು ಹಿರಣ್ಯ ಮಾಲಿಂಗಭಟ್ರು ಮುಖ್ಯವಾಗಿ ಇದರ ಈ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ. ಅವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ನನ್ನೇ ಸಂಪರ್ಕಿಸಿದವರು. ಅವರಿಗೆ ಮತ್ತು ಹಿರಿಯರಾದ ಕರ್ನಾಟಕ ರಾಮಕೃಷ್ಣ ಭಟ್ರು, ಇವರು ಅವರ ಒಬ್ಬಿಬ್ಬರನ್ನು ಅಂತಲ್ಲ, ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಆತ್ಮೀಯರಾದ ಹಿರಣ್ಯ ವೆಂಕಟೇಶ್ ಭಟ್ರು ನನ್ನ ಬಗ್ಗೆ ಅಭಿನಂದನಾ ಮಾತುಗಳನ್ನು ಆಡಿದ್ದಾರೆ. ಅದು ಹಿರಣ್ಯರು ನನ್ನ ಬಗ್ಗೆ ಏನು ಮಾತಾಡಿದರು ಅದು ಅವರೇ ಮಾತಾಡಿಸಿದ್ದು ಅಂತ ಹೇಳುವವರು ತುಂಬ ಜನ ಇರ್ಬೋದು. ಏನೇ ಇರಲಿ, ಹಿರಣ್ಯರು ಅಷ್ಟು ಸುಲಭವಾಗಿ ಯಾರು ಹೇಳಿದಾಗ ಮಾತಾಡುವವರಲ್ಲ. ಹಾಗಾಗಿ ಅವರಿಗೆ ಕೂಡ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದಕ್ಕೆ ನಾನು ವಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಆಗಮಿಸಿದ ಎಲ್ಲ ನನ್ನ ಹಿತೈಷಿಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಅಭಿನಂದನೆಗಾಗಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಓಂ ನಮ ಪ್ರಣವಾರ್ಥಾಯ ಶುದ್ಧ ಜ್ಞಾನೇಕಮೂರ್ತಿ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಿ ನಮಃ. ಅತ್ಯಂತಮಾನಂ ಮತಸೀ ಕುಸುಮಪ್ರಕಾಶಂ ವಿಶ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸರಸ್ತಕೇಶಂ ಅರುಣಾಧರ್ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನೋನಿಧಮಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಾಂತಿ ವಿದ್ಯಾಕೇಂದ್ರ ಬಾಯಾರು ಇದರ ಈ ರಜತ ಮಹೋತ್ಸವ ವರ್ಷದ ಈ ಸಂದರ್ಭದಲ್ಲಿ ಇವತ್ತೊಂದು ಬಹಳ ಸಂತೋಷ ಪಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ಮಠದವರೇ ಆದಂಥ ನಮ್ಮ ಮಠದ ಅತ್ಯಂತ ಅಭಿಮಾನಿಗಳಾದಂಥ ಡಾಕ್ಟರ್ P. ಶಾಮಭಟ್ ಅವರ ಹುಟ್ಟೂರಿನ ಅಭಿನಂದನಾ ಕಾರ್ಯಕ್ರಮ ಇವತ್ತು ವೇದಿಕೆಯಲ್ಲಿ ಸಂಪನ್ನಗೊಂಡಿದೆ. ಹಿರಣ್ಯರು ಅವರ ಅಭಿನಂದನಾ ಭಾಷಣದಲ್ಲಿ ಬಹಳಷ್ಟು ಶಾಮಭಟ್ರ ಕುರಿತಾಗಿ ಹೇಳಿದರು. ಬಹುಶಃ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಕೂಡ ಇಂತಹ ಸಂದರ್ಭದಲ್ಲಿ ಅದನ್ನು ನಾವು ಉಲ್ಲೇಖಿಸುವುದು ಬಹಳ ಮುಖ್ಯವಾಗಿರ್ತದೆ. ಕೆಲವು ದಿನಗಳ ಹಿಂದೆ ಹಿರಣ್ಯರು ಈ ದಿವಸ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ನೀವು ಬರಬೇಕು ಅನ್ನೋದಾಗಿ ನಮ್ಮ ಹತ್ರ ಹೇಳಿದರು. ಖಂಡಿತವಾಗಿಯೂ ಬಹಳ ಸಂತೋಷದಿಂದ ನಾವು ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ದೇವೆ. ಯಾಕೆಂದರೆ ಡಾಕ್ಟರ್ T. ಶಾಮಭಟ್ ಅವರಿಗೆ ಇಂತಹ ಒಂದು ಕಾರ್ಯಕ್ರಮ ಆಗುವಾಗ
ಖಂಡಿತವಾಗಿಯೂ ನಮ್ಮ ಉಪಸ್ಥಿತಿಯಲ್ಲಿ ನಮಗೂ ಕೂಡ ಒಂದು ಸಂತೋಷವನ್ನು ನೀಡುವಂಥ ಒಂದು ವಿಷಯ. ಈಗಾಗಲೇ ಶ್ಯಾಮಭಟ್ರು ಕೂಡ ಅವರ ಮಾತುಗಳಲ್ಲಿ ಬಹಳ ಸಹಜವಾಗಿ ಅವರ ಮನದಲ್ಲಿರುವಂಥ ವಿಷಯಗಳನ್ನು ತಿಳಿಸಿದರು. ಒಬ್ಬ ಅಧಿಕಾರಿ ಕಲಾಪ್ರೇಮಿಯಾಗಿ ಜನೋಪಯೋಗಿಯಾಗಿ ಇದ್ದರೆ ಅವರನ್ನು ಜನಗಳು ಯಾವ ರೀತಿಯಲ್ಲಿ ಗುರುತಿಸ್ತಾರೆ ಅನ್ನೋದಕ್ಕೆ ಶ್ಯಾಮಭಟ್ರು ಸಾಕ್ಷಿ. ಹೆಚ್ಚಾಗಿ ಸರ್ಕಾರಿ ಅಧಿಕಾರಿಗಳು ಅವರ ಕೆಲಸದಲ್ಲೇ ಮಗ್ನರಾಗಿರ್ತಾರೆ ಮತ್ತು ಆ ನಂತರದಲ್ಲಿ ಅವರು ಬೇರೆ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಲು ಬಹಳ ಕಡಿಮೆ ಇರ್ತದೆ. ಆದರೆ ಶ್ಯಾಮಭಟ್ರು ಎಷ್ಟು ಉನ್ನತ ಹುದ್ದೆಯನ್ನು ಅಲಂಕರಿಸಿದರೂ ಕೂಡ ಬಹಳ ಸರಳ ವ್ಯಕ್ತಿಯಾಗಿ ಸಮಾಜದ ಕಡೆಯ ವ್ಯಕ್ತಿಗೆ ಕೂಡ ಮುಟ್ಟುವ ರೀತಿಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಹೊಂದಿಕೊಂಡು ಅದರಲ್ಲೂ ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ಯಕ್ಷಗಾನ ಕಲೆಗೆ ಒಂದು ಬಹಳ ಒಂದು ಆಧಾರ ಸ್ತಂಭವಾಗಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡವರು. ಯಕ್ಷಗಾನಕ್ಕೆ ಬಹುಶಃ ಭರತನಾಟ್ಯದ ಹಾಗೆ ಅಥವಾ ಶಾಸ್ತ್ರೀಯ ಸಂಗೀತದ ಹಾಗೆ ಅಥವಾ ಇನ್ನಿತರ ಕಥಗಳಿರ್ಬೋದು, ಇನ್ನಿತರ ಪ್ರಕಾರದ ಹಾಗೆ ಶಾಸ್ತ್ರೀಯ ಮಾನ್ಯತೆ ಅಥವಾ ರಾಷ್ಟ್ರೀಯ ಮಾನ್ಯತೆ ಸಿಗಬೇಕು ಅನ್ನೋದಾಗಿ ನಾವು ಬಯಸುವವರು. ಇವತ್ತು ಅದು ಸಿಗದಿದ್ದರೆ ಕೂಡ ಬೇರೆ ಯಾವುದೇ ಕಲೆಗೆ ಇಲ್ಲದಂತಹ ಒಂದು ಸಂಘಟಕ, ಒಬ್ಬ ಅಭಿಮಾನಿ ಶ್ಯಾಮಭಟ್ರಂಥ ಒಂದು ವ್ಯಕ್ತಿ ಯಕ್ಷಗಾನ ಕಲೆಗೆ ಸಿಕ್ಕಿದ್ದಾರೆ ಅನ್ನೋದು ನಮಗೆ ಬಹಳ ಸಂತೋಷದ ವಿಷಯ. ಯಕ್ಷಗಾನ ಕಲೆಗಿರ್ಬೋದು, ಯಕ್ಷಗಾನ ಕಲಾವಿದರಿಗಿರ್ಬೋದು, ಈಗಾಗಲೇ ಅವರನ್ನು ಯಕ್ಷಗಾನ ಕಲ್ಪವೃಕ್ಷ ಅನ್ನೋದಾಗಿ ಎಲ್ಲರೂ ಅವರನ್ನು ಕೊಂಡಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಒಂದು ಅನ್ವರ್ಥವಾದಂಥ ಒಂದು ಹೆಸರು ಅವರಿಗೆ. ಆ ರೀತಿಯಲ್ಲಿ ಅವರು ಯಕ್ಷಗಾನವನ್ನು ಮತ್ತು ಯಕ್ಷಗಾನ ಕಲಾವಿದರು ಯಕ್ಷಗಾನ ಕಲೆಯನ್ನು ಪ್ರೀತಿಸ್ತಾ ಬಂದಂಥ ವ್ಯಕ್ತಿ. ಈಗಾಗಲೇ ಅದರ ಋಣಾತ್ಮಕ ಮತ್ತು ಧನಾತ್ಮಕವಾದಂತಹ ಅಂಶಗಳನ್ನು ಅವರು ಹೇಳಿದರು. ಪ್ರಯಾಣ ಮಾಡಿದೆ, ಅದರಿಂದಾಗಿ ಒಂದು ಸಾಹಸಕ್ಕೆ ಕೈ ಹಾಕಿದೆ ಅನ್ನೋದಾಗಿ ಹೇಳಿದರು. ಖಂಡಿತವಾಗಿ ಅವರು ಏನು ಯಕ್ಷಗಾನಕ್ಕೆ ನೀಡಿದ್ದಾರೆ ಅದು ಅವರಿಗೆ ತಿರುಗಿ ಸಿಗಲಿಲ್ಲ ಅನ್ನೋದು ಸತ್ಯವಾದ ಮಾತು. ಆದರೆ ಇವತ್ತಿಗೂ ಕೂಡ ಯಾವುದೇ ಲಾಭದ ಅಪೇಕ್ಷೆ ಇಲ್ಲದೆ ಬಹುಶಃ ವರ್ಷಕ್ಕೆ ಒಂದಷ್ಟು ಅವರ ಗಳಿಸಿದ ಸಂಪತ್ತನ್ನು ಅದಕ್ಕೆ ವಿನಿಯೋಗಿಸಿಕೊಂಡು ಇವತ್ತು ಜಿಲ್ಲೆಯಲ್ಲಿ ಬಹಳ ಹೆಸರುವಾಸಿಯಾದಂಥ ಒಂದು ಘನ ಮೇಳವನ್ನು ಇವತ್ತು ನಡೆಸ್ತಾ ಇದ್ದಾರೆ. ಖಂಡಿತವಾಗಿಯೂ ಇವತ್ತು ಯಕ್ಷಗಾನ ಕಲಾವಿದರು, ಯಕ್ಷಗಾನ ಕಲಾಸಕ್ತರು, ಕಲಾಭಿಮಾನಿಗಳು ಶ್ಯಾಮಭಟ್ರಿಗೆ ರೆಡಿಯಾಗಿರಬೇಕು. ಆ ಮಟ್ಟದಲ್ಲಿ ಒಬ್ಬ ವ್ಯಕ್ತಿಯಾಗಿ ಒಂದು ಸಂಘಟನೆ ಮಾಡಲಿಕ್ಕೂ ಅಸಾಧ್ಯವಾದಂತಹ ಕೆಲಸವನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಹಿರಿಯರು ಹೇಳಿದ ಹಾಗೆ ಕಲ್ಲುಗುಂಡಿಯ ಯಕ್ಷೋತ್ಸವ ಇರಬಹುದು. ಯಾಕಂದರೆ ಈಗ ಹಲವಷ್ಟು ಯಕ್ಷೋತ್ಸವಗಳು ಅಲ್ಲಿ ನಡೀತಾ ಇದೆ. ಆದರೆ ಒಂದು ಯಕ್ಷಗಾನಕ್ಕೊಂದು ಉತ್ಸವದ ಮಾದರಿಯ ಒಂದು ವಾತಾವರಣವನ್ನು ನಿರ್ಮಿಸಿದವರು, ಯಕ್ಷಗಾನಕ್ಕೂ ಒಂದು ಉತ್ಸವ ಇದೆ ಅನ್ನೋದನ್ನು ತೋರಿಸಿಕೊಟ್ಟವರು ಡಾಕ್ಟರ್ ಟಿ ಶ್ಯಾಮಭಟ್ ಅವರು. ಯಕ್ಷಗಾನದಲ್ಲಿ ಬಹಳಷ್ಟು ಹೊಸದಾದಂತಹ ವಿಷಯಗಳನ್ನು ಹುಟ್ಟುಹಾಕಿದವರು ಶ್ಯಾಮಭಟ್ ಅವರು. ಕಲ್ಲುಗುಂಡಿಯ ಯಕ್ಷೋತ್ಸವದ 25ನೇ ವರ್ಷದಲ್ಲಿ ಬಹಳಷ್ಟು ಕಡೆಯಲ್ಲಿ ನಾವು ಜೋಡಾಟಗಳನ್ನು ನೋಡ್ತಾ ಬಂದಿದ್ದೇವೆ. ಆದರೆ 3 ವೇದಿಕೆಗಳಲ್ಲಿ ಏಕಕಾಲದಲ್ಲಿ ದೇವಿ ಮಹಾತ್ಮೆ ಪ್ರಸಂಗವನ್ನು ಪ್ರದರ್ಶಿಸುವ ಮೂಲಕ ಒಂದು ಯಕ್ಷಗಾನದಲ್ಲಿ ಒಂದು ದಾಖಲೆಯನ್ನು ಬರೆದವರು ಶ್ಯಾಮಭಟ್ರು. ಈ ರೀತಿಯಲ್ಲಿ ಹಲವಷ್ಟು ಹೊಸತನಗಳನ್ನು ಯಕ್ಷಗಾನ ಕಲಾಸಕ್ತರಿಗೆ ತೋರಿಸಿಕೊಟ್ಟು ಇವತ್ತು ಯಕ್ಷಗಾನಕ್ಕೊಂದು ದೊಡ್ಡ ಆಧಾರ ಸ್ತಂಭವಾಗಿ, ಅದರಂತೆ ಅದಕ್ಕಿಂತ ಹೆಚ್ಚಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಅತ್ಯಂತ ಆಸಕ್ತಿಯನ್ನು ಹೊಂದಿಕೊಂಡು ಧಾರ್ಮಿಕವಾದಂಥ ವಿಚಾರಗಳಲ್ಲಿ ಕೂಡ ತೊಡಗಿಸಿಕೊಂಡು ಇವತ್ತು ಎಲ್ಲ ಜನರ ಪ್ರೀತಿಯನ್ನು ಗಳಿಸಿ ಬಂದಿದ್ದಾರೆ.
ಹಣ್ಣುಗಳನ್ನು ಹೊಂದಿದಂಥ ಒಂದು ಮರ ಹೇಗೆ ಅದು ಬಾಗ್ತದೆಯೋ ಆ ರೀತಿಯಲ್ಲಿ ಅಹಂಕಾರ ರಹಿತವಾಗಿದ್ದಂತಹ ಒಬ್ಬ ವ್ಯಕ್ತಿ ಸಂಪತ್ತನ್ನು ಅಧಿಕಾರವನ್ನು ಹೊಂದಿದಾಗ ಹೇಗೆ ಪರೋಪಕಾರಿ ಆಗ್ತಾನೆ ಮತ್ತು ವಿನಯದಿಂದ ತುಂಬಿರ್ತಾನೆ ಅನ್ನೋದಕ್ಕೆ ಮುಖ್ಯವಾದ ಒಂದು ಉದಾಹರಣೆ ಡಾಕ್ಟರ್ ಟಿ ಶಾಮಟ್ ಅವರು. ಅಂಥವರನ್ನು ಇವತ್ತು ಅವರ ಹುಟ್ಟೂರಾದಂತಹ ಈ ಪರಿಸರದಲ್ಲಿ ಈ ಒಂದು ವಿದ್ಯಾ ಕೇಂದ್ರದಲ್ಲಿ ಗುರುತಿಸಿ ಹುಟ್ಟೂರ ಅಭಿನಂದನೆಯನ್ನು ಮಾಡಿದ್ದಾರೆ. ಖಂಡಿತವಾಗಿಯೂ ಅಭಿನಂದನೆಗಾಗಿ ಶ್ರಮಿಸಿದಂತಹ ಎಲ್ಲ ಇದರ ಕಾರ್ಯಕರ್ತ ಬಂಧುಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಶಾಮಟ್ರು ಮಾತಾಡುವಾಗ ಒಂದು ವಿಷಯ ಹೇಳಿದರು. ಹಿಂದೆ ಎಡನೇರ ಮಠದಲ್ಲಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದಿದ್ದೆ, ಈಗ ಇಲ್ಲಿ ಅಭಿನಂದನೆಯನ್ನು ಸ್ವೀಕರಿಸ್ತಾ ಇದ್ದೇನೆ. ಇನ್ನು ಮುಂದೆ ಇಲ್ಲಿಯೂ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದಿಲ್ಲ ಅನ್ನೋದಾಗಿ. ಆದರೆ ಎಡನೇರ ಮಠದಲ್ಲಿ ಇಂತಹ ಕಾರ್ಯಕ್ರಮ ಮಾಡಿದರೆ ಖಂಡಿತವಾಗಿ ಅವರು ಪಾಲ್ಗೊಳ್ತಾರೆ. ಯಾಕೆಂದರೆ ಮಠದಲ್ಲಿ ನಾವು ಅವರಿಗೆ ಸನ್ಮಾನ ಮಾಡೋದು, ಅಭಿನಂದನೆ ಮಾಡೋದಲ್ಲ, ನಾವು ಮಠದಲ್ಲಿ ಅವರಿಗೆ ಪ್ರಸಾದ ಕೊಡೋದು. ಅದರಿಂದ ಅದನ್ನು ನಾನು ಅವರ ಪರವಾಗಿ ಹೇಳ್ತಾ ಇದ್ದೇನೆ. ಮುಂದೆ ಅವರ ಎಲ್ಲ ವೃತ್ತಿ ಜೀವನ ಇರ್ಬೋದು, ಅವರ ಕಂಡಂತಹ ಕನಸುಗಳು ನನಸಾಗಲಿ. ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಕರುಣಿಸಲಿ ಅನ್ನೋದಾಗಿ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಬ್ಬ ಅಧಿಕಾರಿ ತನ್ನ ನಿವೃತ್ತಿಯ ನಂತರವೂ ಅವರ ಸೇವೆಯನ್ನು ಸರ್ಕಾರ ಬಯಸ್ತದೆ ಅಂತಾದರೆ ಎಷ್ಟರ ಮಟ್ಟಿಗೆ ಅವರು ಉತ್ತಮವಾದಂಥ ಸೇವೆಯನ್ನು ನೀಡಿದ್ದಾರೆ ಮತ್ತು ನ್ಯಾಯಯುತವಾದಂತಹ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಅದು ಸಾಕ್ಷಿ. ಆರೋಪಗಳು ಬೇರೆ ಬೇರೆ ಕಾರಣದಿಂದ ಬರ್ತದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಮತ್ತು ಬೆಳೆದಿದ್ದಾನೆ ಅನ್ನೋದಕ್ಕೆ ಇಂತಹ ಆರೋಪಗಳು ಕೂಡ ಅದು ಕಾರಣವಾಗ್ತದೆ. ಅದೇನಿದ್ರೂ ಅವರು ಸತ್ಯಕ್ಕೆ ಸರಿಯಾಗಿ ತಾವು ವಹಿಸಿಕೊಂಡಂತಹ ಅಧಿಕಾರಕ್ಕೆ ಸರಿಯಾಗಿ ಅವರ ಸೇವೆಯನ್ನು ನೀಡಿದ್ದಾರೆ ಅನ್ನೋದಕ್ಕೆ ಇವತ್ತು ಮತ್ತೆ ಸರ್ಕಾರ ಅವರಿಗೆ ಒಂದು ಹುದ್ದೆಯನ್ನು ನೀಡಿ ಕಾರ್ಯವನ್ನು ನಿರ್ವಹಿಸುವಂತೆ, ಸೇವೆಯನ್ನು ನಿರ್ವಹಿಸುವಂತೆ ಅವಕಾಶ ಮಾಡಿಕೊಟ್ಟದ್ದು ಒಂದು ಸಾಕ್ಷಿ. ಆ ರೀತಿಯಲ್ಲಿ ಇವತ್ತು ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇರುವಂಥವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ, ಇವತ್ತು ಈ ಕಾರ್ಯಕ್ರಮ ಬಹಳಷ್ಟು ಸಂತೋಷ ಕೊಡಲಿಕ್ಕೆ ಇನ್ನೊಂದು ಕಾರಣ, ಎಡನೀರು ಮಠದ ಶಾಮಟ್ರಿಗೆ ಇಲ್ಲಿ ಅಭಿನಂದನೆ ಆಗಿದೆ. ಆ ಕಾರ್ಯಕ್ರಮದಲ್ಲಿ ಎಡನೀರು ಮಠದ ವಕೀಲರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಎಡನೀರು ಮಠದ ಡಾಕ್ಟರು ಮುಖ್ಯ ಅತಿಥಿಗಳಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ. ಆದ್ದರಿಂದ ಆ ರೀತಿಯಲ್ಲಿ ಕೂಡ ನಮ್ಮ ಸಂತೋಷವನ್ನು ಇಲ್ಲಿ ವ್ಯಕ್ತಪಡಿಸ್ತಾ, ವೇದಿಕೆಯಲ್ಲಿ ಇದರ ಮುಖ್ಯಸ್ಥರಾದಂಥ ಶ್ರೀ ಹಿರಣ್ಯ ಹಲಿಂಗಭಟ್ ಅವರು, ಶ್ರೀ ರಾಮಕೃಷ್ಣ ಭಟ್ ಅವರು, ಈ ಸಂಸ್ಥೆಯ ಪ್ರಾಂಶುಪಾಲರು, ಅಂತೆಯೇ ಈ ಸಂಸ್ಥೆಯ ವಿಶ್ವಾಸ ಮಂಡಳಿಯ ವಿಶ್ವಸ್ತರು, ಹಲವು ಸಂಸ್ಥೆಯ ಅಭಿಮಾನಿಗಳು, ಶಾಮಭಟ್ರ ವೈಯಕ್ತಿಕವಾಗಿ ಶಾಮಭಟ್ರ ಅಭಿಮಾನಿಗಳು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ನಮ್ಮ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಮಠದವರೇ ಆದಂತಹ ಶ್ರೀ ಹಿರಣ್ಯ ವೆಂಕಟೇಶ ಭಟ್ರು, ಅಂತೆಯೇ ಇವತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಈ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿ, ಅಧ್ಯಾಪಕ ಬಂಧುಗಳು ಎಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ರತ್ನಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಎಂಬುದಾಗಿ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ಶಾಮಭಟ್ರಿಗೆ ಶ್ರೀದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪೂಜ್ಯ ಶ್ರೀ ಸಚ್ಚಿದಾನಂದ ಭಗವಂತ ಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಹೇಳ್ತಾ, ಈ ಸಭೆಯಲ್ಲಿ ಉಪಸ್ಥಿತರಾದ ನಮಗೆಲ್ಲ ವಿದಾಯ ಹೇಳ್ತಾ, ಇವತ್ತಿನ ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಿ ನಮ್ಮೊಂದಿಗೆ ಸ್ವಾಗತಿಸಿದ ಶ್ರೀ ಟಿ ಶಾಮಭಟ್ರಿಗೆ ವಂದನೆಗಳನ್ನು ಅರ್ಪಿಸ್ತಾ, ವೇದಿಕೆ
ಹಿರಿಯ ಮಿತ್ರರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇಲ್ಲಿ ಬಂದು ಸೇರಿದ ಎಲ್ಲ ಸಜ್ಜನರಿಗೆ ಮಾತೆಯರಿಗೆ ನಮ್ಮ ವಿದ್ಯಾರ್ಥಿಗಳಿಂದ ಎಲ್ಲ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನನ್ನ ವಂದನೆಗಳನ್ನು ತಿಳಿಸ್ತಾ ನಮ್ಮ ಮುಂದೆ 2 ಮಾತುಗಳನ್ನು ಹೇಳುವುದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಶ್ಯಾಮ್ ಭಟ್ರಿಗೆ ಒಂದು ಸನ್ಮಾನವನ್ನು ಏರ್ಪಡಿಸುವುದಕ್ಕೆ ಹುಟ್ಟೂರ ಸನ್ಮಾನ, ಹುಟ್ಟೂರಿಂದ ಒಂದು ಗೌರವಾರ್ಪಣೆ ಸಲ್ಲಿಸಬೇಕಾದದ್ದು. ಅದು ಸಲ್ಲಿಸುವುದಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಾವು ಶ್ರೀ ಶ್ಯಾಮ್ ಭಟ್ರಿಗೆ ಕೃತಜ್ಞತೆಯನ್ನು ಹೇಳಬೇಕು. ಬಾಯಾರಿನವರಾಗಿ ತಮ್ಮ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿ ಕರ್ನಾಟಕದ ಉದ್ದಕ್ಕೂ ತಮ್ಮ ಸೇವೆಯನ್ನು ವಿಸ್ತರಿಸಿ ಎಲ್ಲ ಕಡೆ ಒಳ್ಳೆ ಸರ್ಕಾರಿ ಉದ್ಯೋಗ ಅಧಿಕಾರಿ ಎನ್ನುವ ಪ್ರಶಸ್ತಿಯನ್ನು ಪಡೆದು ನಾನು ಹೋದಲ್ಲೆಲ್ಲ ಜನರ ಪ್ರೀತಿಯನ್ನು ಸಂಪಾದಿಸಿ ತಮ್ಮ ಸೇವೆಯನ್ನು ಸಮರ್ಪಕವಾಗಿ ಸಲ್ಲಿಸಿ ಜನಪ್ರಿಯರಾಗಿದ್ದಾರೆ. ಆ ಕೇರಳದಲ್ಲಿ ಹುಟ್ಟಿ ಕರ್ನಾಟಕದ ಉದ್ದಕ್ಕೆ ಕೆಲಸ ಮಾಡುವ ಸೌಭಾಗ್ಯ ಹೆಚ್ಚು ಜನರಿಗೆ ಸಿಕ್ಕುವುದಿಲ್ಲ. ಅದು ಸಿಕ್ಕಿದೆ ಅವರಿಗೆ. ಯಾಕೆಂದರೆ ಆ ದೃಷ್ಟಿಯಿಂದ ಅವರು ತುಂಬ ಸಾಧನೆ ಮಾಡಿದ್ದಾರೆ. ಹಾಗೆ ಸಾಧನೆ ಮಾಡಿದವರನ್ನು ನಮ್ಮ ವಿದ್ಯಾರ್ಥಿಗಳನ್ನು ಪರಿಚಯಿಸಬೇಕು ಅನ್ನುವ ಇರಾದೆಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಕ್ಕೊಂದು ಕಾರಣವಾಯಿತು. ಆ ದೃಷ್ಟಿಯಿಂದಲೂ ಈ ಕಾರ್ಯಕ್ರಮ ಒಳ್ಳೆಯದಾಗಿ ನಿಮ್ಮ ಮಕ್ಕಳಿಗೆ ಒಂದು ಆದರ್ಶ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಭಾವಿಸ್ತೇನೆ. ಈ ಶ್ಯಾಮ್ ಭಟ್ರಿಗೆ ಹುಟ್ಟೂರಿನ ಎಲ್ಲರ ನಮ್ಮ ಸಂಸ್ಥೆಯ ಇಲ್ಲಿ ಸೇರಿದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸ್ವಾಮೀಜಿಯವರು ಏನು ಆಶೀರ್ವಾದ ಹೇಳಿದ್ದಾರೋ ಆ ಆಶೀರ್ವಾದ ಸತ್ಯವಾಗಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತಾ ಅವರೊಂದಿಗೆ ಕೈ ಜೋಡಿಸ್ತೇವೆ. ಶ್ರೀ ಶ್ಯಾಮ್ ಭಟ್ರು ನಮ್ಮ ಸೇವಾವಧಿಯಲ್ಲಿ ಕರ್ನಾಟಕದ ಉದ್ದಕ್ಕೆ ಕೆಲಸ ಮಾಡಿದ್ದಾರೆ. ಆದರೆ ಅವರಿಗೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಉದ್ಯೋಗ ಸಿಕ್ಕಿದ್ದು ಅದು ಅವರ ಎಲ್ಲ ಅಧಿಕಾರಿಗಳಿಗೆ ಸಿಕ್ಕುವ ಉದ್ಯೋಗ ಅಲ್ಲ, ಅದಕ್ಕಿಂತ ಮೇಲಿಲ್ಲ. ಹಾಗೆ ಮಾನವ ಆಯೋಗದ ಸದಸ್ಯರಾಗಿ ಈಗ ಹಂಗಾಮಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದದ್ದು ಅದು ಕೂಡ ಸಾಮಾನ್ಯ ಸರ್ಕಾರಿ ನೌಕರರಿಗೆ ಸಿಕ್ಕುವ ಸೇವೆ ಅಲ್ಲ, ಅದಕ್ಕಿಂತ ಮೇಲಿನ ಸೇವೆ ಅವರಿಗೆ ಸಿಕ್ಕಿದೆ. ಅದನ್ನು ಕೂಡ ಅವರು ಪ್ರೀತಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಸೇವೆ ಅವರಿಗೆ ಸಿಕ್ಕಲಿಕ್ಕೆ ಅವರ ಸಾಮರ್ಥ್ಯ ಕಾರಣ, ಅವರ ಸಾಧನೆ ಕಾರಣ. ಯಾಕಂದರೆ ಅವರ ಕಾರ್ಯವೈಖರಿಯಿಂದ ಸರ್ಕಾರ ಮೆಚ್ಚಿ ಅವರನ್ನು ಆರಿಸಿದ್ದಾರೆ. ಅದು ಒಂದು ವಿಶೇಷ. ಆ ದೃಷ್ಟಿಯಿಂದಲೂ ಕೂಡ ಅವರ ಸಾಧನೆ ವಿಶೇಷವಾದದ್ದು. ಅದನ್ನು ನಮ್ಮ ಮಕ್ಕಳು ಗುರುತಿಸಬೇಕು. ಹಾಗೆ ನಮ್ಮ ಈ ಊರಿನ ಜನ ಕೂಡ ನಮ್ಮವರನ್ನು ಬಾಯಾರಿನಲ್ಲಿ ಹುಟ್ಟಿದವರು ಕೂಡ ಕರ್ನಾಟಕದಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಲಿ ಮಾನವ ಆಯೋಗದ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿ ಹಂಗಾಮಿ ಅಧ್ಯಕ್ಷರಾಗಿ ಸ್ವೀಕರಿಸುವಂಥ ಸಂದರ್ಭ ಬಂದಿದೆ ಅನ್ನೋದೊಂದು ವಿಶೇಷ. ಆ ರೀತಿಯಿಂದ ಅವರಿಗೆ ಆ ಪ್ರೀತಿ ನಾವಿದು ಹುಟ್ಟೂರಿನದ್ದು ನಮ್ಮ ಸಂಸ್ಥೆ ಪರವಾಗಿ ಮಾತ್ರ ಅಲ್ಲ, ನಮ್ಮ ಸಂಸ್ಥೆ ಒಟ್ಟಿಗೆ ಅವರಿಗೆ ಗೌರವಾರ್ಪಣೆ ಮಾಡುವುದಕ್ಕೆ ಹಲವಾರು ಸಂಘ ಸಂಸ್ಥೆಗಳು
ಈ ಪ್ರದೇಶದವರು ಮುಂದೆ ಬಂದಿದ್ದಾರೆ. ಅವರು ಕೂಡ ಪ್ರೀತಿಯಿಂದ ತಮ್ಮ ಗೌರವಾರ್ಪಣೆ ನಮ್ಮೊಟ್ಟಿಗೆ ಸೇರಿ ಮಾಡಿದ್ದಾರೆ. ಆ ವಿಶೇಷ ಕೂಡ ಈ ಸಮಾರಂಭಕ್ಕೆ ಇದೆ. ಆದ್ದರಿಂದ ಅವರ ಮುಂದಿನ ಜೀವನ ಸುಖಮಯವಾಗಿ ಸಾಗಲಿ, ದೇವರುಗಳಿಗೆ ಎಲ್ಲ ಸೌಭಾಗ್ಯಗಳನ್ನು ಕರುಣಿಸಲಿ. ಸ್ವಾಮೀಜಿಯವರ ಆಶೀರ್ವಾದ ಅವರಿಗೆ ಸದಾ ಶ್ರೀರಕ್ಷೆಯಾಗಿ ಇರಲಿ ಅಂತ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪ್ರಾರ್ಥಿಸ್ತಾ ನನ್ನ ಹೇಳ್ಬೋದು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.